ನಾವು ಮಾಡಿರೋ ಉದ್ದೇಶ ಎಲ್ಲ ಇಲಾಖೆಗಳ ಪ್ರೋಗ್ರೆಸ್ಸನ್ನು ರಿವ್ಯೂ ಮಾಡಬೇಕು. ಕೆಲವೊಂದು ಸೂಕ್ಷ್ಮ ವಿಚಾರಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರ, ರೈತರಿಗೆ ಸಂಬಂಧಪಟ್ಟಿರುವಂಥ ವಿಚಾರ, ಕುಡಿಯೋ ನೀರಿಗೆ ಸಂಬಂಧಪಟ್ಟಿರುವಂಥ ವಿಚಾರ, ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಿರುವಂಥದ್ದು, ರಸ್ತೆಗಳು, ಎಲ್ಲ ವಿಚಾರದಲ್ಲೂ ಕೂಡ ತಾಲೂಕು ಹಂತದಲ್ಲಿ ಏನಾಗಿದೆ ಎಲ್ಲ ಕಳೆದ 3 ತಿಂಗಳಲ್ಲಿ 5 ತಿಂಗಳಲ್ಲಿ ಪ್ರೋಗ್ರೆಸ್ ಏನಾಗಿದೆ, ಸೊ ಯಾವ ಹಂತದಲ್ಲಿದೆ, ಯಾವ ಸ್ಟೇಜಲ್ಲಿದೆ, ಮತ್ತು ಅದಕ್ಕೆ ಯಾವ ಪ್ರಯತ್ನ ಆಗಬೇಕು ಅನ್ನೋಂಥ ವಿಚಾರದಲ್ಲಿ ಒಂದು ರಿವ್ಯೂ ಮಾಡಿದ್ದೀವಿ. ಎಕ್ಸೆಪ್ಟ್ ರೆವಿನ್ಯೂ ಬಿಟ್ಟಿದ್ದೀವಿ. ರೆವಿನ್ಯೂದು ಮತ್ತು RDPR ಎರಡೂ ಕೂಡ ಇಶ್ಯೂಸ್ ಜಾಸ್ತಿ ಇದೆ. ಸೊ ಅದಕ್ಕೆ ಒಂದು ಪ್ರತ್ಯೇಕವಾಗಿ 2-3 ಗಂಟೆ ಕಾಲ ಸಭೆಗೆ ಕಾಲಾವಕಾಶ ಬೇಕು ಅನ್ನೋದಕ್ಕೆ ಅದೆರಡು ಹೊರತುಪಡಿಸಿ ಮಿಕ್ಕಿದ ಎಲ್ಲ ಇಲಾಖೆಗಳ ರಿವ್ಯೂ ಆಗಿದೆ. ಸೊ ಆಲ್ಮೋಸ್ಟ್ ಕೆಲವೊಂದು ಇಲಾಖೆಗಳನ್ನ ನಾವು ರಿವ್ಯೂ ಮಾಡಿದ್ರಿಂದ ಎಲ್ಲ ಆಫೀಸರ್ಸು ಮುಂದಿನ ದಿನಗಳಲ್ಲಿ ಅವರವರ ಜವಾಬ್ದಾರಿಗಳನ್ನ ಅರ್ಥ ಮಾಡಿಕೊಂಡು ಸೊ ಡ್ಯೂಟೀಸ್ನ ಎಕ್ಸಿಕ್ಯೂಟ್ ಮಾಡುವಂಥದ್ರಲ್ಲಿ ನೆಕ್ಸ್ಟ್ 3 ಮಂತ್ಸಲ್ಲಿ ಪ್ರೋಗ್ರೆಸ್ಸಿಂದ ಬರಬೇಕು ಅಂತ ಹೇಳಿರೋದ್ರಿಂದ ಅಲರ್ಟ್ ಆಗ್ತಾರೆ. ಸೊ ಕೆಲವೊಂದು ಕಾರ್ಯಕ್ರಮಗಳ ಅವಶ್ಯಕತೆಯೂ ಇರೋದ್ರಿಂದ ಅವರಿಗೆ ಇಲಾಖೆಯದು ಏನೇನು ಕೆಲಸ ಪೆಂಡಿಂಗ್ ಇದೆ, ಯಾವ ಟೈಮ್ ಲಿಮಿಟಲ್ಲಿ ಕಂಪ್ಲೀಟ್ ಮಾಡಬೇಕು, ಯಾವ ರೀತಿ ಹೋಮ್ವರ್ಕ್ ಮಾಡಬೇಕು, ಕೆಲಸ ಮಾಡಬೇಕು, ಅದು ರೈತರಿಗೂ ವಿದ್ಯಾರ್ಥಿಗಳ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಜನಸಾಮಾನ್ಯರಿಗೆ ಮುಟ್ಟುವಂಥ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಆಫೀಸರ್ಸಿಂದ ಮಾಹಿತಿ ತಗೊಂಡು ಇನ್ನೂ ಸ್ವಲ್ಪ ಚುರುಕಾಗಿ ಅವ್ರ ಕಾರ್ಯವೈಖರಿ ಇರಬೇಕು ಅನ್ನೋವಂಥದ್ದನ್ನು ನಾನು ಸಭೆಯಲ್ಲಿ ಹೇಳೋವಂಥದ್ದನ್ನು ಮಾಡಿದ್ದೀನಿ. ಅದನ್ನು ತಹಸೀಲ್ದಾರ್ ಅವರು ಯಾವುದೇ ಒಂದು ಇಲಾಖೆ ಬಂದಿಲ್ಲದೆ ಇರುವಂಥ ಇಲಾಖೆ ಬಗ್ಗೆ ಮಾಹಿತಿ ತಗೊಳ್ತಾರೆ, ಅವರಿಗೆ ನೋಟಿಸನ್ನು ಕೂಡ ಇಶ್ಯೂ ಮಾಡ್ತಾರೆ. ಸೊ ಡಿಸ್ಟ್ರಿಕ್ಟ್ ಆಫೀಸರ್ಸ್ ಹಂತದಲ್ಲಿ ತಹಸೀಲ್ದಾರ್ ಮಾತಾಡಿ ಅಂತ ಹೇಳಿದ್ದೀವಿ. ನಾವು ಯಾವ ರೀತಿ ಪ್ರಯತ್ನ ಮಾಡಿ ಯಶಸ್ವಿಯಾಗಿದ್ದೀರಾ ಅದು ಸಮಸ್ಯೆ ತಗೊಳ್ಬಾರ್ದು, ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಎಷ್ಟು ಜನ ಇನ್ವಾಲ್ವ್ ಆಗ್ತಾರೆ, ಆ ನೆಕ್ಸ್ಟ್ ಸ್ಟೇಜ್ ಇದ್ದಾರೆ, ಅದು ತುಂಬ ಅದಕ್ಕೆ ಜಾಸ್ತಿ ಪ್ರಿಯಾರಿಟಿ ಕೊಡ್ತಾರೆ. ಸಂಘಟನೆಯಲ್ಲಿದ್ದೀರ ಯಾವಾಗ ನಿಮಗೆ ಸಂಘಟನೆಯಲ್ಲಿರೋರಿಗೆ ಫಸ್ಟ್ ಡೇ ಇರೋ ಉತ್ಸಾಹ ನೆಕ್ಸ್ಟ್ ಡೇಗೆ ಇರೋದು, ನೆಕ್ಸ್ಟ್ ಡೇಗೆ ನಿಮ್ಗೆ ಜಾಸ್ತಿ ಉತ್ಸಾಹ ಇರಬೇಕು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಫಸ್ಟ್ ಡೇ ಬರೀ ಕಂಪ್ಲೇಂಟ್ ಬಗ್ಗೆ ನಿಮಗೆ ಕಳ್ಕೊಂಡಿರ್ತೀವಿ. ಕಂಪ್ಲೇಂಟ್ ಆದಮೇಲೆ ಅದು ದಾರಿ ಏನು, ಪರಿಹಾರ ಏನು, ಅದು ಹೆಂಗೆ ಬಗೆಹರಿಸ್ಬೋದು, ಆ ನೆಕ್ಸ್ಟ್ ಸ್ಟೇಜಲ್ಲಿ ಇದಕ್ಕೆ ಎಷ್ಟು ಟೈಮ್ ಕೊಡ್ತಾರೆ, ಹೌದಲ್ಲ? ಒಂದಿನ 2 ದಿನ ಎಲ್ಲ ಕಾಲಾವಕಾಶ ಕೊಡ್ತಿರಲ್ಲ ಸಂಘಟನೆ. ಯಾವಾಗಲೂ ಅದನ್ನು ಮಾಡಿ ನೋಡಿ, ಅವತ್ತು ಸಿಗೋ ಖುಷಿ ಸಮಾಧಾನ ನಿಮ್ಗೆ ಎಷ್ಟು, ನಿಮ್ಗೆ ಅವತ್ತು ಈ ಕೆಲಸದಲ್ಲಿ ಯಶಸ್ಸು ನೋಡಿದಾಗ ನಿಮ್ಗೆ ಆಗುವಂಥ ಸ್ಯಾಟಿಸ್ಫ್ಯಾಕ್ಷನ್ ಯಾವುದ್ರಲ್ಲೂ ನೋಡಿ. ಏನು ಜ್ವರನ ಟಿಪ್ ಹಾಕೊಂಡಿದ್ಯಾ? ಹಾಂ ಜ್ವರ ಇರೋನ್ನ ಪ್ರೊಟೆಸ್ಟ್ ಮಾಡಕ್ಕೆ ಬಿಟ್ಟಿದ್ದೀರಾ? ಹೊಸ ಅಂಗಡಿಗಳಿಂದ ಬೇತ್ಮಂಗಲದಲ್ಲಿ ಒಂದು ಹನುಮಂತನಗರ ಅಂತ ಏಜೊಂದು ಸ್ಪಾರ್ಧೆ ಜಮೀನೆಲ್ಲ ಅವರೇ ಕೊಟ್ಟು ಮತ್ತೆ ಪಂಚಾಯತಿಯಿಂದ ಹಾಕೊಂಡಿದ್ರೆ ಅದಕ್ಕೊಂದು 3.5 ಲಕ್ಷ ಕೊಟ್ಟು ಇವಾಗ ಅದು ಸಹ ಪೂರ್ಣ ಆಗಿದೆ. ನೆಕ್ಸ್ಟ್ ಮೇಡಮ್ 23-24 ಸಾಲದಲ್ಲಿ ನಮ್ಮ ಇಲಾಖೆ ಹಂತದಲ್ಲಿ 20 lakhs ಬಿಲ್ಡಿಂಗ್ಸ್ ಬಂದಿದೆ. ಹಾಗೂ ಕೆಎಫ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮತಿ ಡಾಕ್ಟರ್ ರೂಪಾ ಶಶಿಧರ್ ಮೇಡಮ್ ಅವರಿಗೆ ಕಾರ್ಯಕ್ರಮದ ಎಲ್ಲರ ಪರವಾಗಿ ಅಭಿನಂದನೆಗಳು. ಮತ್ತು ಅದೇ ರೀತಿಯಾಗಿ ಮಾನ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮಂಜುನಾಥ್ ಅರ್ತಿಸರ್ ಅವರು ಕಾರ್ಯಕ್ರಮದ ಎಲ್ಲರ ಪರವಾಗಿ, ಅದೇ ರೀತಿಯಾಗಿ ತಾಲೂಕಿನ ತಹಸೀಲ್ದಾರ್ ಆದಂಥ ಶ್ರೀಮತಿ ನಾಗೇಶ್ ಮೇಡಮ್ ಅವರು ಬಂದಿದ್ದಾರೆ. ಮೇಡಮ್ ಅವರು ಎಲ್ಲರ ಪರವಾಗಿ ಸಭೆಯಲ್ಲಿ ಹಾಜರಿರುವ ತಾಲೂಕಿನ ಎಲ್ಲ ಇಲಾಖಾ ಅನುಷ್ಠಾನ ಅಧಿಕಾರಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಕಾರ್ಯಕ್ರಮದ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ಸಭೆಯನ್ನು ಮಾಡಿದ್ದಾರೆ.